ಸ್ನೇಹಿತರೆ, ನಿಮ್ಮ ಕೈಯಲ್ಲಿರೋ ಸ್ಮಾರ್ಟ್ಫೋನ್ ರೇಟ್ ಎಷ್ಟು? 15,000, 20,000, 30,000 ಅಥವಾ 1-1.5 ಲಕ್ಷದ ಐಫೋನು, ಸ್ಯಾಮ್ಸಂಗ್ ಅಲ್ಟ್ರಾ ಫೋಲ್ಡ್ ಆ ಥರದ್ದು ಏನಾರು ಇದೆಯಾ? ಓಕೆ, ಯಾವುದೇ ಫೋನ್ ಇದ್ರೂ ಕೂಡ ಅದಕ್ಕೆ ಬ್ಯಾಕ್ ಕವರ್ ನೀವು ಹಾಕಿರ್ಬೋದು, ಅದ್ಭುತವಾಗಿರೋ ಬ್ಯಾಕ್ ಕೇಸನ್ನೇ ಹಾಕಿರ್ಬೋದು ನೀವು, ಮತ್ತು ಸ್ಕ್ರೀನ್ ಗಾರ್ಡ್ ಕೂಡ ಹಾಕಿರ್ಬೋದು ನೀವು ಅದಕ್ಕೆ. ನನ್ನ ಫೋನ್ ಚೆನ್ನಾಗಿರಬೇಕು, ಶೈನಿಂಗ್ ಆಗಿ ಎಲ್ಲ ಕಾಣ್ತಿರ್ಬೇಕು ಅಂತ. ಕೈಯಿಂದ ಬಿದ್ದು ಡಿಸ್ಪ್ಲೇ ಹೋಗ್ಬಿಟ್ರೆ, ಸ್ಕ್ರ್ಯಾಚಸ್ ಆಗಿಬಿಟ್ರೆ ಅಂಥೇಳಿ ಒಂದು ಸ್ವಲ್ಪ ಯೋಚನೆ ಮಾಡಿ. ಒಂದು ಮೊಬೈಲ್ಗೆ ಎಷ್ಟೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತಗೊಳ್ತೀರಿ, ಆದರೆ ಬೆಲೆಯನ್ನೇ ಕಟ್ಟೋಕ್ಕಾಗದ ಲೈಫ್ಗೆ, ನಮ್ಮನ್ನೇ ನಂಬ್ಕೊಂಡಿರೋ ನಮ್ಮ ಕುಟುಂಬದವರ ಭವಿಷ್ಯಕ್ಕೆ ಸ್ಕ್ರೀನ್ ಗಾರ್ಡ್ ಯಾವುದು, ಬ್ಯಾಕ್ ಕೇಸ್ ಯಾವುದು? ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಇವತ್ತು ಹಾಸ್ಪಿಟಲ್ಗೆ ಹೋದರೆ ಬಿಲ್ ಎಷ್ಟಾಗುತ್ತೆ? ಸಣ್ಣ ಜ್ವರ ಬಂದರೂ 5,000, 10,000. 3 ದಿನ ಅಡ್ಮಿಟ್ ಆದರೆ ಈಸಿಲಿ 50,000. ತಿಂಗಳಿಗೆ 25,000 ದುಡಿಯೋ ವ್ಯಕ್ತಿ ಅಥವಾ ತಿಂಗಳಿಗೆ 50,000ನೇ ದುಡಿಯೋ ವ್ಯಕ್ತಿಗೆ ಎಷ್ಟು ದೊಡ್ಡ ಫಿನಾನ್ಷಿಯಲ್ ಬರ್ಡನ್ ಅದು. ಅದರಲ್ಲೂ ಲಕ್ಷಗಟ್ಟಲೆ ಎಲ್ಲಾದರೂ ಬಿಲ್ ಬಂತು ಅಂತ ಹೇಳಿದ್ರೆ, ಹಾಸ್ಪಿಟಲ್ ಆಪ್ರೇಷನ್ ಮಾಡಿಸ್ಬೇಕು ಅಥವಾ ಏನೊಂದು ಮೇಜರ್ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದ್ರೆ, ಆವಾಗ ಲಕ್ಷಾಂತರ ರೂಪಾಯಿ ಹಾಸ್ಪಿಟಲ್ ಬಿಲ್ ಬಂದುಬಿಡ್ತು ಅಂತ ಹೇಳಿದ್ರೆ ಅದನ್ನು ತಡ್ಕೊಳ್ಳೋದಾದರೂ ಹೇಗೆ? ಇಡೀ ವರ್ಷದ ಸಂಪಾದನೆ ಎಲ್ಲ ಹೋಗಿ, ಉಳಿಸಿದ್ದೆಲ್ಲ ಹೋಗಿ, ಇನ್ವೆಸ್ಟ್ಮೆಂಟ್ ಎಲ್ಲ ಕಿತ್ತು ಸಾಲನೂ ಮಾಡಬೇಕಾಗಿ ಬರ್ಬೋದು. ನಮಗೆಲ್ಲ ಇನ್ಶೂರೆನ್ಸ್ ಶ್ರೀಮಂತರು, ಸಿಕ್ಕಾಪಟ್ಟೆ ದುಡ್ಡಿರೋರು ಮಾಡ್ಸೋಕ್ಕೆ, ನಮಗಲ್ಲ ಅನ್ನೋ ಭ್ರಮೆ ಇದೆ ಸ್ನೇಹಿತರೆ. ಆದರೆ ನೆನ್ಪಿಡಿ, ಶ್ರೀಮಂತರು ಇನ್ಶೂರೆನ್ಸ್ ಇಲ್ಲ ಅಂದರೂ ಕೂಡ ಸ್ವಂತ ದುಡ್ಡಲ್ಲಿ ಹಾಕೊಂಡು ಟ್ರೀಟ್ಮೆಂಟ್ ಪಡ್ಕೊಳ್ಳೋ ಸಾಮರ್ಥ್ಯ ಇರುತ್ತೆ, ಅಷ್ಟು ದುಡ್ಡಿರುತ್ತೆ, ಆದರೂ ಇನ್ಶೂರೆನ್ಸ್ ಮಾಡಿಸ್ಕೋತಾರೆ ಅವರು. ಆದರೆ ಮಿಡಲ್ ಕ್ಲಾಸ್ ಬಡವರ ಹತ್ರ ಏನಿರುತ್ತೆ, ಇನ್ಶೂರೆನ್ಸ್ ಇಲ್ಲ ಅಂದರೆ ಒಂದು ಎಮರ್ಜೆನ್ಸಿ ಸಾಕು, ನಮ್ಮ ಇಡೀ ಲೈಫ್ ಟೈಮ್ ಸೇವಿಂಗ್ಸ್ ಎಲ್ಲ ಝೀರೋಗೆ ಹೋಗಿ ಸಾಲಕ್ಕೆ ಬೀಳೋಕೆ. ಹಾಗಾಗಿ ಸ್ನೇಹಿತರೆ, ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಬಹುದಾದ ಹೆಲ್ತ್ ಇನ್ಶೂರೆನ್ಸ್ ಯಾವುದು? 1,000 ರೂಪಾಯಿ, 1000 ರೂಪೀಸ್, ಅದರ ಒಳಗೆ ಬರುವ ಹೆಲ್ತ್ ಇನ್ಶೂರೆನ್ಸ್ ಯಾವುದು? ಏನು ಫೀಚರ್ಸ್ ಇರುತ್ತೆ? ಬರೀ 1,000 ರೂಪಾಯಿಗೆ 5 ಲಕ್ಷ ರೂಪಾಯಿನ ಕವರೇಜ್ ಕೊಡುತ್ತೆ ಅಂತ ಹೇಳಿದ್ರೆ ಯಾವ ಥರದ ಹೆಲ್ತ್ ಇನ್ಶೂರೆನ್ಸ್ ಅದು? ಇವತ್ತಿನ ಮೆಡಿಕಲ್ ಖರ್ಚಿಗೆ ಇದು ಸಾಕಾಗತ್ತಾ? ಇದರ ಬೆನಿಫಿಟ್ಸ್ ಏನು, ಡ್ರಾಬ್ಯಾಕ್ಸ್ ಏನು? ಬರೀ 1000 ರೂಪೀಸ್, 5 ಲಕ್ಷ ರೂಪಾಯಿನ ಕವರೇಜ್ನ ಹೆಲ್ತ್ ಇನ್ಶೂರೆನ್ಸ್. ಈ ಪ್ಲಾನನ್ನು ನೋಡ್ತಾ ಹೋಗೋಣ ನಾವು. ವಿಡಿಯೋನ ಕಡೆ ತನಕ ಮಿಸ್ ಇಲ್ಲದೆ ನೋಡಿ ಸ್ನೇಹಿತರೆ. ಇದನ್ನು ಏನಿದು 1,000 ರೂಪಾಯಿಗೆ 5 ಲಕ್ಷದ ಪ್ಲಾನ್? ಶ್ರೀಮಂತರಿಗಲ್ಲ, ಪ್ರತಿಯೊಬ್ಬರಿಗಾಗಿ. ಎಸ್ ಸ್ನೇಹಿತರೆ, ಸಿಗುತ್ತೆ. 1,000ಕ್ಕಿಂತ ಕಮ್ಮಿ ಪ್ರೀಮಿಯಂನಲ್ಲಿ 5 ಲಕ್ಷ ರೂಪಾಯಿನ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೊಡುವಂತಹ ಪ್ಲಾನ್ಸ್ ಇದಾವೆ, ಇಲ್ಲ ಅಂತಿಲ್ಲ. ಅಂದರೆ ವರ್ಷಕ್ಕೆ ನೀವು ಒಂದು ಸಣ್ಣ ಮೊತ್ತ ಕಟ್ಟಿದ್ರೆ, 1000 ರೂಪೀಸ್ ಒಳಗಿನ ಪ್ರೀಮಿಯಮನ್ನು ಕಟ್ಟಿದ್ರೂ ಕೂಡ ಆ ಪರ್ಟಿಕ್ಯುಲರ್ ವರ್ಷದಲ್ಲಿ 5 ಲಕ್ಷ ರೂಪಾಯಿವರೆಗೂ ನಿಮ್ಮ ಮೆಡಿಕಲ್ ಖರ್ಚಿನ ಭದ್ರತೆ ನಿಮಗಿರುತ್ತೆ. ನೀವು ಕಟ್ಟಂಗಿಲ್ಲ, ಇನ್ಶೂರೆನ್ಸ್ ಕಂಪ್ನಿ ಕಟ್ಟುತ್ತೆ. ಆ ರೀತಿ ಹಾಸ್ಪಿಟಲ್ ಖರ್ಚುಗಳು ಬಂದರೆ 5 ಲ್ಯಾಕ್ ರೂಪೀಸ್ ತನಕ ಕವರೇಜಲ್ಲಿ ಯಾವುದೆಲ್ಲ ಕವರ್ ಆಗುತ್ತೆ? ಟ್ರೀಟ್ಮೆಂಟ್ಗಳು, ಹೃದಯದ ಆಂಜಿಯೋಪ್ಲಾಸ್ಟಿ ಕವರ್ ಆಗುತ್ತೆ, ಕಣ್ಣಿನ ಕ್ಯಾಟ್ರಾಕ್ಟ್ ಸರ್ಜರಿ ಕವರ್ ಆಗುತ್ತೆ, ಹರ್ನಿಯಾ ಸರ್ಜರಿ ಕವರ್ ಆಗುತ್ತೆ, ಅಪೆಂಡಿಕ್ಸ್ ಕವರ್ ಆಗುತ್ತೆ, ಇನ್ನು ಸಾಕಷ್ಟು ಸರ್ಜರೀಸ್ ಕವರ್ ಆಗ್ತವೆ ಕೇವಲ 1,000 ರೂಪಾಯಿನ ಇನ್ಶೂರೆನ್ಸ್ನಲ್ಲಿ. ಸ್ನೇಹಿತರೆ, ಈ ಆಂಜಿಯೋಪ್ಲಾಸ್ಟಿ, ಅಪೆಂಡಿಕ್ಸ್, ಹರ್ನಿಯಾ, ಕ್ಯಾಟ್ರಾಕ್ಟ್ ಇವೆಲ್ಲ 10 ವರ್ಷಗಳ ಹಿಂದಕ್ಕೆ ಹೋದರೆ, 2015-16 ಟೈಮಿಗೆ ಹೋದರೆ 50,000 ಮುಗಿದು ಹೋಗ್ತಾ ಇತ್ತು. ಆದರೆ 10 ವರ್ಷಕ್ಕೆ 3 ಪಟ್ಟು 4 ಪಟ್ಟು ಕಾಸ್ಟ್ಲಿ ಆಗಿದ್ದಾವೆ. ಮೆಡಿಕಲ್ ಇನ್ಫ್ಲೇಷನ್, ಭಾರತದಲ್ಲಿ ಮೆಡಿಕಲ್ ಇನ್ಫ್ಲೇಷನ್, ವೈದ್ಯಕೀಯ ಹಣದುಬ್ಬರ 14% ಅಪ್ವರ್ಡ್ಸ್ ಇದೆ. ಅಂದರೆ ಇವತ್ತು 1 ಲಕ್ಷ ಖರ್ಚಾಗೋ ಟ್ರೀಟ್ಮೆಂಟ್ ಇನ್ನೊಂದು ವರ್ಷ ಬಿಟ್ಟರೆ 1,14,000 ಬೇಕು. ಹಾಗಿದ್ರೆ ಇವತ್ತು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಿರೋ ಈ ಬೇಸಿಕ್ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್, 1,000 ರೂಪಾಯಿಗೆ 5 ಲಕ್ಷ ರೂಪಾಯಿ ಕವರೇಜ್ ಕೊಡೋ ಪ್ಲಾನ್, ಇದರಲ್ಲಿ ಏನೆಲ್ಲ ಇರುತ್ತೆ, ಏನೇನು ಕವರ್ ಆಗುತ್ತೆ ಅದೆಲ್ಲ ನೋಡೋಕ್ಕೂ ಮುನ್ನ ಸ್ನೇಹಿತರೆ, ಇನ್ಶೂರೆನ್ಸ್ ತಗೋಬೇಕು ಆದರೆ ಯಾವ ಕಂಪ್ನಿ, ಯಾರು ಮೋಸ ಮಾಡಲ್ಲ, ಒಳ್ಳೆ ಕಂಪ್ನಿ ಯಾವುದು ಅಂತ ನೀವು ಕೇಳ್ಬೋದು. ನೀವು ಸ್ಕ್ರೀನ್ ಮೇಲೆ ಒಂದಷ್ಟು ಪ್ಲಾನ್ಗಳ ಡೀಟೇಲ್ಸ್ ಕೂಡ ನೋಡ್ತಾ ಇದ್ದೀರಾ. ಡಿಟೋ ವೆಬ್ಸೈಟ್ನಲ್ಲಿ ಈ 5 ಲಕ್ಷದ ಪ್ಲಾನ್ಗಳ ಲಿಸ್ಟೇ ಇದೆ. ಇಲ್ಲಿ ಡಿಟೋ ಯಾರು ಸ್ನೇಹಿತರೆ? ಇನ್ಶೂರೆನ್ಸ್ ಅಂದ ತಕ್ಷಣ ನಿಮಗೆಲ್ಲ ಅಯ್ಯೋ ಸಿಕ್ಕಾಪಟ್ಟೆ ಕಾಲ್ಸ್ ಅಂತ ಅನಿಸ್ಬೋದು. ಆದರೆ ಇಲ್ಲಿ ಆ ರೀತಿ ಇರೋದಿಲ್ಲ ಡಿಟೋನಲ್ಲಿ. ಇವ್ರು ಹೇಳ್ತಾರೆ, ಇವರ ಮೇನ್ USPನೇ ನೋ ಸ್ಪ್ಯಾಮ್ ಅಂತ. ನಿಮಗೆ ಸರಿ ಹೋಗೋ ಪಾಲಿಸಿ ಬಗ್ಗೆ 100% ಫ್ರೀ ಕನ್ಸಲ್ಟೇಷನ್ ನೀಡ್ತಾರೆ. ಅದು ನೀವು ಬುಕ್ ಮಾಡಿದ ಟೈಮ್ನಲ್ಲಿ ನಿಮಗೆ ಕಾಲ್ ಮಾಡ್ತಾರೆ, ಎಲ್ಲರೂ ಕಾಲೇ ಬರಲ್ಲ. ಯಾವ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು ಅನ್ನೋ ಕನ್ಫ್ಯೂಷನ್ ಇದ್ದರೆ ನೀವು ಡಿಟೋ ಹೆಲ್ಪನ್ನು ಪಡ್ಕೋಬೋದು. ಇದು ಝೀರೋದ ಬೆಂಬಲಿತ ಸಂಸ್ಥೆ. 15,000ಕ್ಕೂ ಅಧಿಕ ಜನ ಇವರಿಗೆ ಗೂಗಲ್ನಲ್ಲಿ 4.9 ಸ್ಟಾರ್ ರೇಟಿಂಗನ್ನು ಕೊಟ್ಟಿದ್ದಾರೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಡಿಟೋದವರ ಲಿಂಕನ್ನು ಕೊಟ್ಟಿರ್ತೀವಿ. ಅಲ್ಲಿ ಹೋಗಿ ಫ್ರೀ ಕಾಲನ್ನು ಬುಕ್ ಮಾಡ್ಕೋಬೋದು. ನಿಮ್ಮ ಲ್ಯಾಂಗ್ವೇಜ್ ಕನ್ನಡದಲ್ಲೇ ಬೇಕು ಅಂತ ಕೂಡ ಅಲ್ಲೇ ಮೆನ್ಷನ್ ಮಾಡ್ಬೋದು. ಈ ರೀತಿ ನೀವು ಆಮೇಲೆ ಬುಕ್ ಮಾಡ್ಕೋಬೋದು.
ಜೊತೆಗೆ ಕಾಲ್ ಬೇಡ ಅಂತ ಹೇಳಿದ್ರೆ ನಿಮಗೆ ವಾಟ್ಸಪ್ನಲ್ಲೂ ಕೂಡ ಕನ್ಸಲ್ಟೇಷನ್ ನೀವು ಪಡ್ಕೋಬಹುದು, ಚಾಟ್ ಮಾಡ್ಬೋದು. ನಿಮಗೆ ನಿಮ್ಮ ಆದಾಯಕ್ಕೆ, ನಿಮ್ಮ ಫ್ಯಾಮಿಲಿ ಸಿಚುವೇಶನ್ಗೆ ಸೂಟ್ ಆಗೋ ಬೆಸ್ಟ್ ಅಡ್ವೈಸ್ ಕೊಡ್ತಾರೆ. 1000 ರೂಪೀಸ್ಗೆ 5 ಲಕ್ಷ ರೂಪಾಯಿ ಕವರೇಜ್ ಕೊಡೋ ಪ್ಲಾನ್ಸ್ ಬಗ್ಗೆ ಕೂಡ ಅವರಿಂದ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನೀವು ಕೆಲವೇ ಕ್ಲಿಕ್ಸ್ ಅಲ್ಲಿ ಇದನ್ನ ಅಪ್ಲೈ ಮಾಡಬಹುದು. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಮೆಂಟ್ ನಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಅಲ್ಲಿ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ. ನಾವೀಗ ವಿಡಿಯೋದಲ್ಲಿ ಮುಂದುವರಿಯೋಣ. ನಾವು ಕೂಡ 1000 ರೂಪೀಸ್ ಪ್ಲಾನ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ. ಮುಖ್ಯವಾಗಿ ಹಾಸ್ಪಿಟಲೈಸೇಷನ್, ಅಪಘಾತ ಆದರೆ ಅಥವಾ ಸರ್ಜರಿ ಆಗಿ ಅಡ್ಮಿಟ್ ಆದರೆ ಅದರ ಖರ್ಚು ಕವರ್ ಆಗುತ್ತೆ. ಡೇ ಕೇರ್, ಆಸ್ಪತ್ರೆಗೆ ಅಡ್ಮಿಟ್ ಆಗದೆ ಒಂದೇ ದಿನದಲ್ಲಿ ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಬರೋದಿದ್ರೆ, ಉದಾಹರಣೆಗೆ ಕಣ್ಣಿನ ಆಪರೇಷನ್, ಸಣ್ಣ ಪುಟ್ಟದ್ದು ಡಯಾಲಿಸಿಸ್ನಂಥ ಸಣ್ಣ ಟ್ರೀಟ್ಮೆಂಟ್ಗಳಿಗೆ ಕವರ್ ಆಗುತ್ತೆ. ಆಯುಷ್ ಕೇವಲ ಆಲೋಪತಿ ಮಾತ್ರ ಅಲ್ಲ, ಇಂಗ್ಲೀಷ್ ಮೆಡಿಸಿನ್ ಮಾತ್ರ ಅಲ್ಲ, ಆಯುರ್ವೇದ, ಯೋಗ, ಯುನಾನಿ ಚಿಕಿತ್ಸೆಗೂ ಈ ಸಣ್ಣ ಇನ್ಶೂರೆನ್ಸ್ನಲ್ಲಿ ದುಡ್ಡು ಸಿಗುತ್ತೆ. ಮುಂದೆ ಈ ಲೋ ಬಜೆಟ್ ಪ್ಲಾನ್ಗಳ ಲಿಸ್ಟನ್ನು ಕೂಡ ನಿಮ್ಮ ಮುಂದೆ ನಾವು ಇಡ್ತೀವಿ ಯಾವುದೆಲ್ಲ ಅಂತ. ಸದ್ಯಕ್ಕೆ ಇವುಗಳ ಮೇನ್ ಪ್ಲಸ್ ಪಾಯಿಂಟ್ ಏನು ಅಂದರೆ ಅಫೋರ್ಡಬಿಲಿಟಿ, ತುಂಬ ಹೊರೆ ಆಗಲ್ಲ. ಎರಡನೇದು ಟ್ಯಾಕ್ಸ್ ಬೆನಿಫಿಟ್. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನ ಸೆಕ್ಷನ್ 80D ಅಡಿಯಲ್ಲಿ ನೀವು ಕಟ್ಟೋ ಪ್ರೀಮಿಯಂಗೆ ಟ್ಯಾಕ್ಸ್ ವಿನಾಯಿತಿ ಸಿಗುತ್ತೆ. ಈಗ GST ಕೂಡ ಇಲ್ಲ. ಜೊತೆಗೆ ವರ್ಷ ಪೂರ್ತಿ ಕ್ಲೇಮ್ ಮಾಡಲಿಲ್ಲ ಅಂದರೆ ನೋ ಕ್ಲೇಮ್ ಬೋನಸ್ ಕೂಡ ಸಿಗುತ್ತೆ. ಅಂದರೆ ಅದೇ ಕಡಿಮೆ ಪ್ರೀಮಿಯಂಗೆ ಮುಂದಿನ ವರ್ಷ ನಿಮ್ಮ ಕವರೇಜ್ ಜಾಸ್ತಿ ಆಗುತ್ತೆ. 5-6 ಲಕ್ಷ ರೂಪಾಯಿ ಆಗ್ಬೋದು. ಅದರ ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗ್ತಾ ಹೋಗ್ಬೋದು ಕ್ಲೇಮ್ ಆಗಿಲ್ಲ ಅಂದರೆ. ನೋ ಕ್ಲೇಮ್ ಬೋನಸ್ ಅಂತ ಒಂದಿದೆ, ನಿಮಗೆ ಗೊತ್ತಿರ್ಬೋದು ಇನ್ಶೂರೆನ್ಸ್ನಲ್ಲಿ. 5 ಲಕ್ಷದ ಕವರ್ ಸಾಕ? ಎಸ್, ಪಾಸಿಟಿವ್ ಥರನೇ ನೆಗೆಟಿವ್ಸ್ ಕೂಡ ನೋಡಬೇಕು. 5 ಲಕ್ಷದ ಪ್ಲಾನ್ ಅಗ್ಗ ತುಂಬ ಕಮ್ಮಿ ಸದ್ಯಕ್ಕಿರಲಿ ಅಂತ ತೊಗೊಂಡ್ಬಿಡ್ತೀವಿ ನಾವು. ಆದರೆ ಓಕೆ, ಮ್ಯಾನೇಜ್ ಮಾಡೋಕೆ ಓಕೆ ಅಂತ ಅನ್ನಿಸ್ಬೋದು. ಆದರೆ ಇದು ಸಾಕಾಗುತ್ತಾ, ಸಫಿಷಿಯೆಂಟಾ? ಇದು ಕೇಸ್ ಟು ಕೇಸ್ ವೇರಿ ಆಗುತ್ತೆ. ಪ್ರತಿಯೊಬ್ಬರ ಕೇಸ್ ಸೇಮ್ ಇರೋದಿಲ್ಲ. ಝೀರೋ ಪ್ರೊಟೆಕ್ಷನ್ ತುಂಬ ದುಡ್ಡಿಗೆ ಕಷ್ಟ ಇದೆ ಅಂದರೆ ಇದು ಸಂಜೀವಿನಿ ಆಗ್ಬೋದು. ತುಂಬ ಆರಾಮಾಗಿ ದುಡ್ಡು ಕಾಸೆಲ್ಲ ಚೆನ್ನಾಗಿದೆ, ಅಲ್ಲೂ ಕಂಜೂಸ್ತನ ಮಾಡ್ಕೊಂಡು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ಮುಂದೆ ನಾನು ಜಾಸ್ತಿ ತೊಗೋಬೇಕಾಗಿತ್ತು ಅಂತ ಅನ್ನಿಸ್ಬೋದು. ಸೊ ಇದು ಡಿಪೆಂಡ್ಸ್, ಅವರವರ ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಬಟ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಲೈಫ್ ಸ್ಟೈಲ್ ಚೆನ್ನಾಗಿದೆ ನಂದು, ಕುಡಿಯಲ್ಲ, ಧೂಮಪಾನ ಇಲ್ಲ, ಜವಾಬ್ದಾರಿಯಿಂದ ಇರ್ತೀನಿ, ದುಡ್ಡು ಮಾಡೋ ತಾಕತ್ತಿದೆ, ಒಂದು ಸಣ್ಣ ಸೇಫ್ಟಿ ಸಾಕು, ಜಾಸ್ತಿ ಜನ ನನ್ನ ಮೇಲೆ ಡಿಪೆಂಡೂ ಆಗಿಲ್ಲ ಅಂದರೆ ಸಣ್ಣ ಕವರೇಜ್ ಸಾಕಾಗ್ಬೋದು. ಕೆಲವರಿಗೆ ಆರ್ಥಿಕವಾಗೂ ಕಷ್ಟ ಇದೆ ಅಂದರೂ ಕೂಡ ಕೆಲವರಿಗೆ ಮಿನಿಮಮ್ ಥರ ಸಾಕಾಗ್ಬೋದು. ಆದರೆ ಸ್ನೇಹಿತರೆ, ಮೈಂಡಲ್ಲಿ ಇಟ್ಕೋಬೇಕಾಗಿರೋದು ಮೆಡಿಕಲ್ ಇನ್ಫ್ಲೇಷನ್ 14% ಇದೆ. 14 to 15, 20% ತನಕ ಟಚ್ ಆಗ್ಬೋದು. ಡಿಪೆಂಡ್ಸ್ ಆನ್ ಹಾಸ್ಪಿಟಲ್. ಒಳ್ಳೊಳ್ಳೆ ಹಾಸ್ಪಿಟಲ್ ಬೇಕು ಅಂದರೆ ಜಾಸ್ತಿನೇ ಆಗ್ತಾ ಇರುತ್ತೆ. ಇವತ್ತು 5 ಲಕ್ಷಕ್ಕೆ ಆಗೋ ಆಪರೇಷನ್ ಇನ್ನು 3 ವರ್ಷ ಬಿಟ್ಟರೆ 8 ಲಕ್ಷ ರೂಪಾಯಿಗೆ ರೀಚ್ ಆಗಿರ್ಬೋದು. ಸೊ ಒಂದು ಮೇಜರ್ ಟ್ರೀಟ್ಮೆಂಟ್ಗೆ, ಸರ್ಜರಿಗೆ ಅಂತ ಬಂದಾಗ 5 ಲಕ್ಷ ರೂಪಾಯಿ ಒನ್ ಡೇಲೇ ಖಾಲಿ ಆಗಿಬಿಡುವಂಥ ಚಾನ್ಸಸ್ ಕೂಡ ಇರಬಹುದು, ಹೇಳೋಕ್ಕಾಗಲ್ಲ. ಜೊತೆಗೆ 5 ಲಕ್ಷದ ಪ್ಲಾನ್ ತೊಗೊಂಡು ಸುಮ್ಮನೆ ಇರ್ತೀವಿ, ಇವತ್ತೆಲ್ಲ ಹೆಲ್ದಿ ಆಗಿದ್ದೀವಿ, ನಾಳೆ ಡಯಾಬಿಟೀಸು ಅಥವಾ BP ಬಂತು ಅಂದರೆ ಖರ್ಚಿನ್ನೂ ಜಾಸ್ತಿ ಆಗ್ಬೋದು. ಡಿಪೆಂಡೆನ್ಸ್ ಇವತ್ತಿಲ್ಲ, ನಾಳೆ ಡಿಪೆಂಡೆನ್ಸ್ ಆ್ಯಡ್ ಆಗ್ತಾರೆ ಅಂದರೆ ಅವಾಗಲೂ ಕೂಡ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ, ಕವರೇಜ್ ಕೂಡ ಜಾಸ್ತಿ ಬೇಕಾಗುತ್ತೆ. ಇಡೀ ಫ್ಯಾಮಿಲಿಗೆ ಒಂದೇ ಇನ್ಶೂರೆನ್ಸ್ 5 ಲಕ್ಷ ರೂಪಾಯಿ ಕವರೇಜ್ ಹಂಗೆ ಸಾಕಾಗಲ್ಲ. ಫ್ಯಾಮಿಲಿ ಫ್ಲೋಟರ್ ಅಂದರೆ ನಿಮಗೆ ಮಿನಿಮಮ್ 10-15 ಲಕ್ಷ ರೂಪಾಯಿನ ಕವರೇಜ್ ಮಿನಿಮಮ್ ಬೇಕಾಗುತ್ತೆ ಇವತ್ತಿನ ಕಾಲದಲ್ಲಿ. ಯಾಕಂದರೆ ಫ್ಯಾಮಿಲಿ ಅಷ್ಟು ಸದಸ್ಯರಿಗೂ 2 3 ಜನ 4 ಜನಕ್ಕೆಲ್ಲ ಕವರೇಜ್ ಇರುತ್ತಲ್ಲ, ಬೇಕಾಗುತ್ತೆ ಮಿನಿಮಮ್ ಅಷ್ಟು, ಪೇರೆಂಟ್ಸ್ ಮತ್ತು ಮಕ್ಕಳಿಗೆಲ್ಲ ಸೇರಿ. ಬ್ಲ್ಯಾಕ್ ಸ್ವಾನ್ ಅನಾಲಜಿ, ಈ ಅಪಾಯ ನೆನಪಿರಲಿ. ಈ ಬ್ಲ್ಯಾಕ್ ಸ್ವಾನ್ ಅಂದರೆ ಏನು ಸ್ನೇಹಿತರೆ? ಅನಿರೀಕ್ಷಿತವಾಗಿ ಬರೋ ದೊಡ್ಡ ವಿಪತ್ತು ಅಥವಾ ದೊಡ್ಡ ಇವೆಂಟ್. ಲೈಫ್ನಲ್ಲಿ ಎಲ್ಲ ಚೆನ್ನಾಗಿ ನಡೀತಿರುತ್ತೆ, ಸಡನ್ ಆಗಿ ಕ್ಯಾನ್ಸರ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ನಂಥ ದೊಡ್ಡ ಚಾಲೆಂಜ್ ಎದುರಾಗ್ಬೋದು, ಯಾರಿಗಾದರೂ ಆಗ್ಬೋದು. ಇಂಥ ಟೈಮ್ನಲ್ಲಿ 5 ಲಕ್ಷ ರೂಪಾಯಿ ಚಿಲ್ಲರೆ ಕಾಸಿಗೆ ಸಮ. ಜೊತೆಗೆ ಇವತ್ತು 5 ಲಕ್ಷ ಅಂತ ಏನು ಅಂದ್ಕೊಳ್ತೀವಿ, 5 ವರ್ಷ ಕಳೆಯುವಷ್ಟರದು ಅದರ ಬೆಲೆ 2.5 ಲಕ್ಷಕ್ಕೆ ಇಳಿದು ಹೋಗಿರುತ್ತೆ. ಹಾಸ್ಪಿಟಲ್ ಬಿಲ್ಸ್ ಆ ಲೆವೆಲ್ಗೆ ಜಾಸ್ತಿ ಆಗಿರುತ್ತೆ. ಹಾಗಾಗಿ 5 ಲಕ್ಷ ಅನ್ನೋದು ಕೇವಲ ಒಂದು ಆರಂಭ, ಮಿನಿಮಮ್ ಕವರೇಜ್ ಅಂತ ಹೇಳ್ಬೋದು. ಸೊ ಸಿಂಪಲ್ ಆಗಿ ಹೇಳ್ತೀವಿ, ಜಾಸ್ತಿ ದುಡ್ಡಿಲ್ಲ, ಸಂಪಾದನೆ ಕಮ್ಮಿ ಇದೆ, ಆಸ್ಪತ್ರೆ ಸೇರೋ ಪರಿಸ್ಥಿತಿ ಬಂದರೆ ತಡ್ಕೊಳ್ಳೋಕ್ಕೂ ಆಗಲ್ಲ ಅಂತ ಹೇಳಿದ್ರೆ 5 ಲಕ್ಷದ ಹೆಲ್ತ್ ಇನ್ಶೂರೆನ್ಸ್ ಮಿನಿಮಮ್ ಕವರೇಜ್ ಥರ ಇರೋದು ಬುದ್ಧಿವಂತಿಕೆನೆ. ಆದರೆ ನೀವು ಉದ್ಯೋಗಸ್ಥರು, ಸ್ಯಾಲ್ರಿ ಕಂಫರ್ಟಬಲ್ ಆಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಮಿನಿಮಮ್ 10-15 ಲಕ್ಷದ ಪ್ಲಾನನ್ನು ತಗೊಂಡ್ರೆ ಒಳ್ಳೆಯದು, ಬೆಟರ್. ಆ್ಯಕ್ಚುಲಿ ನೀವು ಹೆಲ್ದಿ ಆಗಿದ್ದಾಗ, ಒಳ್ಳೆ ವಯಸ್ಸಿದ್ದಾಗಲೇ ಇನ್ಶೂರೆನ್ಸ್ಗೆ ಜಾಯಿನ್ ಆಗಿ ಜಾಸ್ತಿ ಕವರೇಜ್ ಇರೋ ಥರ ತಗೊಂಡ್ರು ಕೂಡ ಪ್ರೀಮಿಯಂ ಕಮ್ಮಿ ಇರುತ್ತೆ, ಅಷ್ಟೊಂದು ರಿಸ್ಕ್ ಇಲ್ಲ, ಹೆಂಗಿದ್ದಾರೆ ಹೆಲ್ದಿ ಆಗಿದ್ದಾರೆ ಅಂತ ಹೇಳಿ ಕಮ್ಮಿ ಪ್ರೀಮಿಯಂಗೆ ಕೊಡ್ತಾರೆ ನಿಮಗೆ. ಫೈನಲಿ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಬರೀ ಪೇಪರ್ ಪೀಸ್ ಅಲ್ಲ ಅಥವಾ PDF ಫೈಲ್ ಅಷ್ಟೇ ಅಲ್ಲ, ಕಷ್ಟ ಕಾಲದ ಆಪದ್ ಬಾಂಧವ. ಅದನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು, ನಿಮ್ಮ ಫ್ಯಾಮಿಲಿಗೆ ಯಾವುದು ಸೂಟಬಲ್, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಟ್ಟು ನಾವು ಒಂದಷ್ಟು ಮಾಹಿತಿ ಕೊಡ್ತೀವಿ. ಇನ್ನೂ ಹೆಲ್ಪ್ ಬೇಕು ಅಂತ ಹೇಳಿದ್ರೆ ಡಿಟೋದಿಂದ ನೀವು ಫ್ರೀ ಇನ್ಶೂರೆನ್ಸ್ ಅಡ್ವೈಸನ್ನು ಪಡ್ಕೋಬೋದು. ನಿಮ್ಮ ಕಂಡೀಷನ್ಸ್ ಇರತಕ್ಕಂತೆ ಕಸ್ಟಮೈಸ್ಡ್ ಪ್ಲಾನ್ಸನ್ನು ಇವರು ನಿಮಗೆ ಟೇಲರ್ ಮೇಡ್ ಪ್ಲಾನ್ಸನ್ನು ನಿಮಗೆ ರೆಫರ್ ಮಾಡ್ತಾರೆ. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಡಿಟೋದ ಲಿಂಕ್ ಇದೆ, ಕ್ಲಿಕ್ ಮಾಡೋ ಮೂಲಕ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಅವರಿಂದ ಅಡ್ವೈಸನ್ನು ಪಡ್ಕೊಂಡು ನಿಮ್ಮ ಡಿಸಿಷನ್ ನೀವು ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಈ ಲಿಂಕ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.